ಸೊ ಫಸ್ಟು ನೀವು ರೀಕ್ಯಾಪ್ ಹೇಳ್ತೀರಿ. ರೀಕ್ಯಾಪು ಸ್ಯಾಮ್ ಕುಮಾರ್ ನೋಮು ಈ ವಿಲೇಜ್ ಬಂದಿದ್ದಾರೆ. ಆಮೇಲೆ ಚೀಫ್ ಹ್ಯಾರಿ ಇಲ್ಲಿ ಮನೆ ಕೊಟ್ಟು ಇಲ್ಲಿ ಇದ್ಕೊಂಡು ಇಲ್ಲಿದ್ದಾರೆ. ಆಮೇಲೆ ಸ್ಯಾಮ್ ಒಂದು ವಿಚಿತ್ರ ಎವಿಡೆನ್ಸ್ ನೋಡ್ತಾನೆ, ಅದೇ ಆ ಹೋಟೆಲ್ ಬಗ್ಗೆ ಇನ್ಫಾರ್ಮೇಷನ್ ಕುಮಾರ್ ಕೇಳಿದಾಗ ಅಲ್ಲಿ ಏನು ಸಿಕ್ಕಿಲ್ಲ. ಅದಕ್ಕೆ ಕುಮಾರ್ ಅದು ಇನ್ಫಾರ್ಮೇಷನ್ ಎತ್ಕೊಂಡು ನೋಮು ಸ್ಯಾಮ್ ಇಲ್ಲಿ ಎಲ್ಲ ವಿಲೇಜಸ್ ಹೋಗ್ತಿದ್ದಾರೆ. ಆದ್ರೇನು ಏನು ವಿಲೇಜಸ್ ಇಲ್ಲ. ಆಮೇಲೆ ಒಬ್ಬ ವಿಲೇಜರ್ ಸಿಗ್ದ. ಆಮೇಲೆ ಇನ್ಫಾರ್ಮೇಷನ್ ಹೇಳ್ದ ಪೆನಿ ವೈಸ್ ಎಲ್ಲ ಕಿಲ್ ಮಾಡಿರೋದು ಅಂತ. ಆಮೇಲೆ ನೋಮು ಸ್ಯಾಮ್ಗೆ ಇನ್ಫಾರ್ಮೇಷನ್ ಸಿಕ್ತು. ಸೊ ನೆಕ್ಸ್ಟು ಅವರು ರಾತ್ರಿ ಆಯಿತು. ಆಮೇಲೆ ರಾತ್ರಿಯಲ್ಲಿ ಅವರು ನೋಡಿದ್ರು ಮತ್ತೆ ಆ ಹಾಂಟೆಡ್ ಹೋಟೆಲ್ ಏನೋ ಡೌಟ್ ಬಂತು. ಆಮೇಲೆ ಸ್ಯಾಮ್ ಬೆಲ್ಗೆ ಇದು ನೋಡುವಾಗ ಅಲ್ಲಿ ಒಂದು ದೊಡ್ಡ ಹತ್ಯಾಕಾಂಡ ನಡೆದಿದೆ, ಅಲ್ಲಿ ಮರ್ಡರ್ ಆಗಿದೆ. ಆಮೇಲೆ ನೋಮು ಎಲ್ಲ ಎವಿಡೆನ್ಸ್ ನೋಡ್ತಿದ್ದಾನೆ. ಸೊ ಏನಾಗುತ್ತೆ, ಸೊ ನೆಕ್ಸ್ಟು ನಮ್ಮನ್ನ ಕೊಲ್ತಾರ ಇಲ್ಲ ಪೆನಿ ವೈಸು ಏನಾದರೂ ಮಾಡ್ತಾರೆ. ಸೊ ಫಸ್ಟು ನೀವು ನಮ್ಮ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಬನ್ನಿ ನೋಡೋಣ. ಏನಿದು ಅದೇ ಇದು ನೋಡ್ದಿರೋದು ಮಾಡೋಕ್ಕೆ ಸುಟ್ಟು ಮ್ಯಾನ್ ಇದು ಇಟ್ಟಿದಾರ. ಏನಿದು ಲಂಗ್ಸ್ ಮ್ಯಾನ್, ಏನೆಲ್ಲ ಪ್ರೈವೇಟ್ ಪಾರ್ಟ್ಸ್ ಎಲ್ಲ ಹಂಗೆ ಬಿಟ್ಟಿದ್ದಾರೆ. ಇದು ಏನು ಮಾಡೋಣ, ಇವನು ಆ ಕಡೆ ಹೋಗೋ, ನಾವಿಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಮ್ಯಾನ್ ಇಷ್ಟೆಲ್ಲ ಒಂದು ಕೆಲಸ ಮಾಡು, ಈ ಬಾಡಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿಬಿಟ್ಟು ಆಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಂಗೆ ಕೊಡು. ಸರಿ, ನಾನು ಇದು ನೋಡ್ಕೊತೀನಿ, ನೀವು ಹೋಗಿ ನೋಡ್ಕೊ. ಏನದು ನಿನ್ನೆ ಜೋಕರ್ ಕಾಣಿಸಿದೆ ಅಲ್ಲಿ ನಿಂತ್ಕೊರೋದು, ಇವತ್ತಿಲ್ಲ. ಏನೋ ದೊಡ್ಡ ಇದಾಗ್ತಿದೆ, ಏನು ಗೊತ್ತಿಲ್ಲ. ಗುಡ್ ಮಾರ್ನಿಂಗ್ ಸ್ಯಾಮ್. ಗುಡ್ ಮಾರ್ನಿಂಗ್. ನೀನೇನು ಇದು ರಿಸರ್ಚ್ ಮಾಡ್ತಾಯಿದ್ದೀಯಾ? ಇಲ್ಲ, ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ ಫೋನ್ ನೋಡಿಕೊಂಡು. ಏನಿದು ರೀಸೆಂಟ್ ಕೇಸ್ ಆಫ್ ಪರ್ಸನ್ who lived in hotel Arthur's Village ಹೋಟೆಲ್. ಇದು ಈ ಹೋಟೆಲ್ ಸ್ಯಾಮ್, ಈ ಹೋಟೆಲ್ಲು ಯಾವುದು ಇಲ್ಲ. ಮತ್ತು ಈ ಹೋಟೆಲ್ ಎಲ್ಲೈತಿ ಇರು, ನಾನು ಕೇಳ್ತೀನಿ ಎಲ್ಲನ. ಇವನು ಬೇರೆ ಇಲ್ಲ, ಇನ್ನು ಏನು ಮಾಡ್ತಿದ್ದಾನೆ ಇದು ನಿಮಿಷ. ಇವರು ಅಲೋ, ಇವ್ರು ಯಾರೂ ಇಲ್ಲ ಇಲ್ಲಿ. ಈ ಮತ್ತೆ ಕ್ರೀಪಿ ಪರ್ಸನ್ ಇಲ್ಲಿದ್ದಾನೆ. ಎಲ್ಲ ಇಲ್ಲೇನೋ ಮೀಟಿಂಗ್ ಮಾಡ್ತಿದ್ದಾರ. ಹಲೋ, ಇಲ್ಲಿ ಅರ್ಧಾಸ್ ವಿಲೇಜ್ನಲ್ಲಿ ಒಂದು ಹೋಟೆಲ್ ಐತೆ ಅಲ್ಲ? ಹೋಟೆಲ್ ಅದು ಹಾಂಟೆಡ್ ಹೋಟೆಲ್. ಎಲ್ಲಿ ತೋರಿಸಿ? ಅಲ್ಲಿ ಹಾಗೆ ಫುಲ್ ಸ್ಟ್ರೈಟ್ ನೋಡಲ್ಲಿ, ಅಲ್ಲಿ ಅಲ್ಲ ಅಲ್ಲಂತೆ ಫುಲ್ಲು ಹಾಂಟೆಡ್ ಹೋಟೆಲ್. ನೀನು ನೋಡಿದೆ ಜೋಕರೇ ಐತೆ ಅಲ್ಲ ಅಲ್ಲಿ ಅಂತ. ಅಲ್ಲ, ಅಲ್ಲಿ ಹಾಂಟೆಡ್ ಹೋಟೆಲ್. ಈ ಹಾಂಟೆಡ್ ಹೋಟೆಲ್ ಏನು ಮಾಡೋದು ಇವಾಗ? ಇಲ್ಲಿ ಬೇರೆ ಏನಿದು ಇಲ್ಲೇ ಇದ್ದಾರೆ ಎಲ್ಲ ಜನರು. ಬಾ ನಾವು ಇನ್ವೆಸ್ಟಿಗೇಷನ್ ಮಾಡೋಣ. ಗನ್ ಎತ್ಕೋ. ಎತ್ಕೊತೀನಿ. ಗನ್ನು ನಿನ್ನ ಜೊತೆ ಐತಾ? ಐತೆ. ಇದು ಕೆಜಿ ದೊಡ್ಡ ಮಗನ್ನು. ಇದು ಆಮೇಲೆ ನಾರ್ಮಲ್ ಗನ್ ನನಗೂ ಕೊಡು. ಓಕೆ, ಫೈನಲ್ಲಿ ಗನ್ ಇಟ್ಕೊಂಡಿದ್ದೀನಿ. ಯಾವಾಗದು ಬಂದೆ ಅದು ಶೂಟ್ ಮಾಡು. ಏನಿದು? ಅಯ್ಯೋ ಮ್ಯಾನ್, ಏನಿದು ಸ್ಕೆಲಿಟನ್? ಮ್ಯಾನ್, ಇದು ಓಪನ್ ಮಾಡ್ತೀನಿ, ಇರೋ ನಿಮಿಷ. ವೆರಿ ಗುಡ್. ಇಲ್ಲಿ ಏನಾದರೂ ನಾನು ಇದು ಕುಮಾರ್ ನನ್ನ ಫಾಲೋ ಮಾಡು. ಇರು, ನಾನು ಇದು ಫೋಟೋ ತೆಗಿತಾ ಇದ್ದೀನಿ. ತೆಕ್ಕೋ. ಯಾವಾಗದು ಎಮರ್ಜೆನ್ಸಿ ಬರ್ಬೋದು. ಈವ್ನಿಂಗ್ ಆಯಿತು.
ಶಿಟ್ ಮ್ಯಾನ್, ಇರು ಇದೆಲ್ಲ ತೆಗ್ಬಿಡ್ತೀನಿ. ಬಾ ಕುಮಾರ್, ಇರು ನಾನು ಇದೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಹಾಂ, ನೀನು ಇನ್ವೆಸ್ಟಿಗೇಟ್. ಉಯ್ಯೋ ಮ್ಯಾನ್, ಉಯ್ ಶಿಟ್. ಏ ನೀನೇನು ನನ್ನ ಹಿಂಗೆ ಮಾಡ್ತಾಯಿದ್ಯಾ? ಓಕೆ ಹೋಗ್ತೀನಿ. ಶಟ್ ಏನಿತ್ತು ಸ್ಯಾಮ್? ಬಿ ಕೇರ್ಫುಲ್. ನಾನು ಜಸ್ಟ್ ಮಿಸ್ಸು, ಅಲ್ಲಿ ಹೋಗ್ಬೇಕಾಯ್ತು, ನಾನು ಬಿದ್ದೆ. ಗುರು, ಏನು ಗುರು ಇದು ಎಲ್ಲ ಕಿತ್ತಿ ಇದಾಗಿದೆ? ಏನು ಇದಾಗಿದೆ? ಹಾಂ, ಜಸ್ಟ್ ಮಿಸ್ಸು. ಯಾರದು? ಹಲೋ, ಹಂಗೆ ಶೂಟ್ ಮಾಡ್ತೀನಿ. ಯಾರೂ ಇಲ್ಲ ಅನಿಸುತ್ತೆ. ಹಲೋ, ಯಾರೂ ಇಲ್ಲ. ಬಾ 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 ಕುಮಾರ್. ಬರ್ತಾ ಇದ್ದೀನಿ, ಒಂದು ನಿಮಿಷ ಇರು, ಇದೆಲ್ಲ ಫೋಟೋ ತಗೋತೀನಿ. ನೀ ಕುಮಾರ್ ಬೇರೆ. ಹಾಯ್. ನೀನು ಇಲ್ಲಿದ್ಯಾ? ಓಕೆ, ರಾತ್ರಿ ಆಯಿತು ಬೇರೆ. ಏನು ಬರುತ್ತೋ. ಹಾಯ್ ಸರ್, ನೀವೇನಿಲ್ಲಿ? ನಾನಿಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ. ನೀವೇನಿಲ್ಲಿ? ನಾನು ಇಲ್ಲಿ ಏನೋ ಮಾಡ್ತಾಯಿದ್ದೀನಿ. ನಿಮ್ಗೆ ನಿಮ್ಗೆ ನಾನು ಹಿಂಗೆ ಶೂಟ್ ಮಾಡ್ತೀನಿ. ಕುಮಾರ್ ಬಾ ಸುಮ್ಮನೆ. ಈ ವಿಲೇಜ್ ನೋಡಿ ಟೈಮ್. ನಾನು ಹಿಂಗೆ ಹೋಗ್ತಾ ಇದ್ದೀನಿ. ಶಾಮ್, ನನಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಕ್ತು. ಆಮೇಲೆ ಬಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದ್ದೀನಿ. ಆಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಹೇಳ್ತಾ ಇದೆ, ಆ ಬಾಡಿನಲ್ಲಿ ಜಾಸ್ತಿ ಸ್ಕ್ರ್ಯಾಕ್ಸು. ಆಮೇಲೆ ಅದರಲ್ಲಿ ಒಂದು ಟೂತ್ ಸಿಕ್ತು. ಟೂತು ಟೂತ್ ಮಾಡಿದ ಕೇಸ್ ಬರುತ್ತೆ. ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಕೇಸಲ್ಲಿ. ಇದು ನಾನು ಯಾವುದೋ ಹಾಸ್ಪಿಟಲ್ ಹೋಗಿದ್ದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುವಾಗ ಇದು ಹೇಳಿತು, ದಿಸ್ ಇಸ್ ಫಸ್ಟ್ ಟೈಮ್. ಯಾಕಂದರೆ ಟೂತ್ ಸಿಕ್ಕಿದೆಯಲ್ಲ, ಅವನ ಬಾಡಿನಲ್ಲಿ ಪ್ರೈವೇಟ್ ಪಾರ್ಟ್ಸ್ನಲ್ಲಿ ಜಾಸ್ತಿ ಸಿಕ್ಕಿದೆ ಟೂತ್ಸು. ಅದೇನೋ ಗೊತ್ತಿಲ್ಲ, ಟೂತು ಎಲ್ಲ ಬಾಡಿನಲ್ಲಿ. ಇದು ಹೆಂಗೆ ಸಾಧ್ಯ? ಈ ಯಾವ ಮನುಷ್ಯ ಸೈಕೋ ಕಿಲ್ಲರು ಹಿಂಗೆಲ್ಲ ಮಾಡ್ತಾನೆ? ಸುಮ್ಮನೆ ಪ್ಲಾಸ್ಟಿಕ್ ಟೂತ್ಸೆಲ್ಲ ಇದ್ಬಿಟ್ಟು ಹಿಂಗೆ ಮಾಡ್ತಿದ್ದಾನೆ ಅಷ್ಟೇ. ಇದು ಪ್ಲಾಸ್ಟಿಕ್ ಅಲ್ಲ, ರಿಯಲ್ ಟೂತ್ಸು. ನೋಡಿಲಿ ಎಕ್ಸಾಂಪಲು, ಇದು ಕೊಡಿಲಿ. ಟೂತ್ಸು ರಿಯಲ್ಲು. ಓಕೆ, ಎತ್ಕೊಂಡು. ಆಮೇಲೆ ಇದು ಅವನಿಂದ ಒಂದು ಇದು ಬ್ರೌನ್ ಏರ್ ಸಿಕ್ತು. ಎತ್ಕೊ, ಬ್ರೌನ್ ಏರ್. ಏನಿದು? ಸ್ಯಾಮ್, ಇದು ಬ್ರೌನ್ ಏರ್ ಜೋಕರ್ದು. ಜೋಕರಾ? ಹೌದು. ಇಲ್ಲ, ಬೇರೆ ಬ್ರೌನ್ ಪರ್ಸನ್ ಇದ್ದಾನಲ್ಲ, ಯಾರೋ ಮುಸ್ಲಿಮನ್ನು ಅವನು ಇರಬೇಕು, ಅವನು ಕಿಲ್ ಮಾಡಿರ್ಬೇಕು. ಬ್ರೌನ್ ಏರ್. ಓಕೆ, ನೋಮ್ ಇದಿಟ್ಕೋ. ಇಲ್ಲ, ಅದು ಒಂದು ಸೀಕ್ರೆಟ್ ಬಾಕ್ಸ್ನಲ್ಲಿ ಇಟ್ಬಿಟ್ಟು ಇಡು. ಶೆಟ್ ಮೇನ್, ಈ ವಿಲೇಜ್ನಲ್ಲಿ ಏನೇನಾಗ್ತಾ ಇದೆಯೋ. ಅದೇನದು ಅಲ್ಲಿ ಎಲ್ಲ ಪರ್ಸನ್ಸು? ಇರೋ ನಿಮಿಷ, ನಾನು ಬಿಡ್ತೀನಿ. ನಾನು ಹಂಗೆ ಹೊಡ್ಬಿಡ್ತೀನಿ ಚಾವ್ ಅಂದರೆ. ಏನೇನು? ನೀವು ಯಾರೆಲ್ಲ? ನಾನಿಲ್ಲಿ ಏನೋ ಮಾಡ್ತಿದ್ದೀನಿ, ನೀವೆಲ್ಲ? ಅಲ್ಲ, ಫಸ್ಟ್ ಆಫ್ ಆಲ್ ನೀವೇನು ಮಾಡ್ತಿದ್ದೀರ ಅಲ್ಲಿ? ನಿಮ್ಮ ಹೆಸರೇನು? ನನ್ನ ಹೆಸರು ಅಮರ್. ನಾನು ಹಂಗೆ ಸಾಯಿಸ್ಬಿಡ್ತೀನಿ ಅಮರ್ ಅಂತ. ಅಮರ್, ನಿನ್ನ ಅಜ್ಜಿ ಪಿಗ್ಮರ್. ಏನೇನು ಹಂಗೆಲ್ಲ ಬ್ಯಾಡ್ ವಿಚ್ ಅಂತ ಇದೆಯಾ? ನೀನೇನು ಮಾಡ್ತಾ ಇದೀಯ ಇಲ್ಲಿ? ನಾನು ಚಾವ್ ಮಾಡ್ತಾಯಿದ್ದೀನಿ. ಜರ ಚೀರೆ ಬಿಲ್ಲ ಚಾವ್. ನಾನು ಹಂಗೆ ಓದ್ಬಿಡ್ತೀನಿ. ಅದು ನಂದು ಇದು ಹೇಟೆಸ್ಟ್ ಸಾಂಗ್ ಅದು. ನೀನೇನು ಮಾಡ್ತಾಯಿದ್ದೀಯ? ಹೌದು, ನೀನೇನು ಮಾಡ್ತಾಯಿದ್ದೀಯ ಅಲ್ಲಿ? ನಾನು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ. ಶಾಮ್, ನಾನು ಮರ್ತೋದೆ. ಇದು ಇರೋ ನಿಮಿಷ. ನೀನೇನು ಶಾಮ್, ನಾನು ಮರ್ತೋದೆ. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯಲ್ಲ,
ಅದು ಹೆಸರು ಅಮರ್. ಅಮರ್? ಏಯ್ ಏ ಹಲೋ ಮಿಸ್ಟರ್, ನಿಮ್ಮ ಹೆಸರೇನು? ನನ್ನ ಹೆಸರು ಅಮರ್. ನೀನು ಹೇಳಿದ ಯಾವ ಹೆಸರೇನು? ಅಮರ್. ಇದು ಇನಿಷಿಯಲ್ ಏನು? ಅಮರ್ ಚಕ್ರಬೋತಿ. ನಿಂದು? ಅಮರ್ ದಾಸ್. ಅಮರ್ ಚಕ್ರಬೋತಿ. ಓಯ್ ನನ್ನ ಬ್ರದರು. ನಿಮ್ಮ ಬ್ರದರ ಮೊದಲೇ ಹೇಳ್ಬೇಕು ತಾನೆ, ನಾನು ಫ್ರೆಂಡ್ ಐತೆ. ನನ್ನ ಬ್ರದರ್ ಅಮರ್ ಚಕ್ರ